30,000ದಿಂದ 60,000 ಬೇಸಿಕ್ ಸ್ಯಾಲರಿ ಇದ್ದರೆ ಪಿ ಎಫ್ ಕಡಿತದ ನಂತರ ಬರುವ ಟೇಕ್ ಹೋಮ್ ಎಷ್ಟು? ಇಲ್ಲಿದೆ ಲೆಕ್ಕಾಚಾರ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಟೇಕ್ ಹೋಮ್ ಸ್ಯಾಲರಿ ಆಫ್ಟರ್ ಪಿ ಡಿ ಡಿಡಕ್ಷನ್. ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ ಕೆಲವೊಂದು ಬದಲಾವಣೆ ಆಗಬಹುದು. ಪಿ ಎಫ್ ನಿಯಮದಲ್ಲಿ ಬದಲಾವಣೆಯಾದರೆ ಉದ್ಯೋಗಿಗಳಿಗೆ ಬರುವ ಟೇಕ್ ಹೋಮ್ ಸಂಬಳದ ಮೇಲೂ ಪರಿಣಾಮ ಬೀರುತ್ತದೆ. ಪ್ರಸ್ತಾವಿತ ಬದಲಾವಣೆಯಲ್ಲಿ ಕೆಲವೊಂದು ಆಯ್ಕೆಯನ್ನು ನೌಕರರಿಗೆ ಪಿ ಎಫ್ ಸಂಘಟನೆ ನೀಡುವ ಸಾಧ್ಯತೆ ಇದೆ. 30ರಿಂದ 60,000 ವೇತನವಿದ್ದರೆ ಎಷ್ಟು ಟೇಕ್ ಹೋಮ್ ಸ್ಯಾಲರಿ ಬರಬಹುದು ಎನ್ನುವ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪ್ರಸ್ತುತ ಉದ್ಯೋಗ ವರ್ಗದಲ್ಲಿ ಭಾರಿ ಚರ್ಚೆಯಲ್ಲಿರುವ ವಿಚಾರವೇನೆಂದರೆ EPF ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಹೊಸ ಪ್ರಸ್ತಾವನೆ. ಈ ಪ್ರಸ್ತಾವನೆ ಜಾರಿಗೆ ಬಂದಲ್ಲಿ ಉದ್ಯೋಗಿಗಳ ಕೈಗೆ ಬರುವ ಸಂಬಳ ಮತ್ತು ನಿವೃತ್ತಿಯ ನಿಧಿಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಇದು ಬೀರಲಿದೆ ಎನ್ನುವುದನ್ನು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಸ್ತುತ ಭವಿಷ್ಯ ನಿಧಿಯ ಗರಿಷ್ಠ ವೇತನ ಮಿತಿ ಮಾಸಿಕ 15,000 ರೂಪಾಯಿ. ನಿಜವಾದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆ ಆಧಾರದ ಮೇಲೆ PF ದೇಣಿಗೆಯನ್ನು ಲೆಕ್ಕ ಹಾಕಲಾಗುವ ಉದ್ಯೋಗಿಗಳ ಮೇಲೆ ಹೊಸ ಪ್ರಸ್ತಾವನೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. 30 ಅಥವಾ 60,000 ಮೂಲ ವೇತನ ಹೊಂದಿರುವವರು ಪ್ರಸ್ತಾವಿತ PF ಬದಲಾವಣೆಯ ನಂತರ ಇದು ಯಾವ ರೀತಿ ಕೆಟಗರಿಯ ಮೇಲೆ ಪರಿಣಾಮವನ್ನು ಬೀರಬಹುದು? EPF ದೇಣಿಗೆಯನ್ನು ನೀಡುತ್ತಿರುವ ಉದ್ಯೋಗಿಗಳು. PF ಹೊಸ ಪ್ರಸ್ತಾವನೆಯು ಈಗಾಗಲೇ ಪ್ರತಿ ತಿಂಗಳು 1,800 ಗರಿಷ್ಠ ಮಿತಿಗೆ ಒಳಪಟ್ಟು EPF ದೇಣಿಗೆಯನ್ನು ನೀಡುತ್ತಿರುವ ಉದ್ಯೋಗಿಗಳಿಗೆ ಇದು ಜಾರಿಗೆ ಬಂದರೂ ಯಾವುದೇ ಬದಲಾವಣೆ ಆಗುವ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಮಾಸಿಕ 1,800ಕ್ಕಿಂತ ಹೆಚ್ಚು PF ದೇಣಿಗೆ ನೀಡುತ್ತಿರುವ ಉದ್ಯೋಗಿಗಳು ತಮ್ಮ EPF ಕಡಿತವನ್ನು ಕಾನೂನುಬದ್ಧವಾಗಿ ಕನಿಷ್ಠ ಮಿತಿಗೆ ಇಳಿಸಲು ಆಯ್ಕೆ ಮಾಡಿಕೊಳ್ಳಬಹುದಾದ ಅವಕಾಶ ಸಿಗಲಿದೆ. 30ರಿಂದ 60,000 ವೇತನದ ನೌಕರರಿಗೆ ಟೇಕ್ ಹೋಮ್ ಎಷ್ಟು ಜಾಸ್ತಿ ಆಗಬಹುದು? ಮಾಸಿಕ 30,000 ಮೂಲ ವೇತನ ಬರುವ ಉದ್ಯೋಗಿಗಳಿಗೆ ಒಟ್ಟಾರೆಯಾಗಿ ಟೇಕ್ ಹೋಮ್ 1,800 ರೂಪಾಯಿಗಳಷ್ಟು ಹೆಚ್ಚಾಗಬಹುದು. 60,000 ಬೇಸಿಕ್ ಸ್ಯಾಲರಿ ಇದ್ದವರ ಕೈಗೆ ಬರುವ ಸಂಬಳವು 5,400 ರೂಪಾಯಿಗೆ ಏರಿಕೆಯಾಗಬಹುದು. ಟೇಕ್ ಹೋಮ್ ಸಂಬಳ ಹೆಚ್ಚಳವು ಸರಾಸರಿ ಉದ್ಯೋಗಿಯ EPF ದೇಣಿಗೆಯಲ್ಲಿ ಆಗುವ ಕಡಿತಕ್ಕೆ ಸಮಾನವಾಗಿರುತ್ತದೆ. ಟೇಕ್ ಹೋಮ್ ಹೆಚ್ಚಾದರೆ ನಿವೃತ್ತಿ ನಿಧಿಯಲ್ಲಿ ಹೇಗೆ ಪರಿಣಾಮವನ್ನು ಬೀರಬಹುದು? EPFಗೆ ಕಡಿಮೆ ದೇಣಿಗೆ ನೀಡುವುದು ಟೇಕ್ ಹೋಮ್ ಜಾಸ್ತಿ ಮಾಡಿಕೊಳ್ಳುವುದು ಎಂದರೆ ಮಾಸಿಕ ಉಳಿತಾಯ ದೀರ್ಘಾವಧಿಗೆ ಕಮ್ಮಿ ಮಾಡಿಕೊಳ್ಳುವುದು ಎಂದರ್ಥ. ಉದಾಹರಣೆಗೆ 30,000 ಮೂಲ ಸ್ಯಾಲರಿ ಹೊಂದಿರುವ ನಿವೃತ್ತಿ ನಿಧಿಯು 20 ವರ್ಷಗಳ ನಂತರ 10.7 ಲಕ್ಷ, 30 ವರ್ಷಗಳ ನಂತರ 27 ಲಕ್ಷ ಕಮ್ಮಿಯಾಗಬಹುದು. 60,000 ಮೂಲ ಸ್ಯಾಲರಿ ಹೊಂದಿರುವವರ ನಿವೃತ್ತಿ ನಿಧಿಯು 20 ವರ್ಷಗಳ ನಂತರ 32 ಲಕ್ಷ, 30 ವರ್ಷಗಳ ನಂತರ 81 ಲಕ್ಷ ಕಮ್ಮಿಯಾಗಬಹುದು. ಪೆನ್ಷನ್ ಜಾಸ್ತಿ ಬೇಕು ಎನ್ನುವವರು ದೇಣಿಗೆ ಜಾಸ್ತಿ ನೀಡುವುದು ಉತ್ತಮ. ಪರಿಣಿತರ ಪ್ರಕಾರ ಹೆಚ್ಚಿನ ಉದ್ಯೋಗಿಗಳಿಗೆ PF ದೇಣಿಗೆಯನ್ನು ಕಡಿಮೆ ಮಾಡೋದ್ರಿಂದ EPF ಸೌಲಭ್ಯಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಯಾಕೆಂದರೆ ಅವರ EPS ದೇಣಿಗೆಯನ್ನು ಗರಿಷ್ಠ ವೇತನ ಮಿತಿಯಾದ 15,000ದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತಿದೆ. ಉದ್ಯೋಗಿಗಳಿಗೆ ನಿವೃತ್ತಿಯ ನಂತರ ಪ್ರಮುಖ ಆದಾಯವೇ EPS. ಹಣದ ಅಗತ್ಯವಿರುವ ಉದ್ಯೋಗಿಗಳು ಹೆಚ್ಚಿನ ಟೇಕ್ ಹೋಮ್ ಬಯಸಬಹುದು. ಆದರೆ ನಿವೃತ್ತಿಯ ನಂತರ ಹೆಚ್ಚಿನ ಪೆನ್ಷನ್ ಬೇಕೆನ್ನುವರು ದೇಣಿಗೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಸೂಕ್ತ. ಈಗ ತಿಂಗಳು ಹೆಚ್ಚಿಗೆ ದುಡ್ಡು ಬರಲಿ ಎನ್ನುವ ಲೆಕ್ಕಾಚಾರ ಇರುವ ಉದ್ಯೋಗಿಗಳಿಗೆ ನಿವೃತ್ತಿ ನಂತರ ಇದು ಎಫೆಕ್ಟ್ ಕೊಡಲಿದೆ ಎನ್ನುವುದು ವಾಸ್ತವತೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.